ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಜ್ಞಾನ ಬೆಳಗು ಯೂಟ್ಯೂಬ್ ಕ್ಲಾಸಸ್. 9ನೇ ತರಗತಿ ತಿಳಿಗನ್ನಡ ಪಾಠ 6 ಪಾಂಡಿತ್ಯದ DL ನರಸಿಂಹಾಚಾರ್. ರಚನಾಕಾರರು ಡಾಕ್ಟರ್ MM ಕಲಬುರ್ಗಿಯವರು. ಹಿಂದಿನ ತರಗತಿಯಲ್ಲಿ ನಾವು DLN ಅವರು ಯಾರ ಮಾರ್ಗದರ್ಶನ ಸಲಹೆಯಲ್ಲಿ ಕಲಿತರು, ಹಾಗೆಯೇ ಯಾರ ಜೊತೆಗೆ ವಿದ್ಯಾರ್ಥಿ ಜೀವನವನ್ನು ಕಳೆದರು, ಅವರು ಕಲಿತಿರುವಂತಹ ಭಾಷೆ, ಸಲ್ಲಿಸಿರುವಂತಹ ಸೇವೆ, ಹಾಗೆಯೇ DLN ಅವರ ಕುರಿತಾಗಿ ಮತ್ತೊಬ್ಬ ಕನ್ನಡದ ಇನ್ನೊಂದು ದಿಗ್ಗಜರಾಗಿರ್ತಕ್ಕಂಥ ತೀನಂ ಶ್ರೀ ಅವರು ಹೇಳಿರುವಂತಹ ಮಾತುಗಳು ಯಾವುದು, ಇವರು ಕನ್ನಡ ಸಾಹಿತ್ಯದಲ್ಲಿ ಮಾಡಿರುವಂತಹ ಕೃಷಿ, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಸವಿಸ್ತಾರವಾಗಿ ತಿಳ್ಕೊಂಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ನಾವು ವ್ಯಕ್ತಿತ್ವ ವಿಶೇಷ, DLN ಅವರ ವ್ಯಕ್ತಿತ್ವ ವಿಶೇಷದ ಕುರಿತಾಗಿ ತಿಳಿಯೋಣ. ಗಮನ ಕೊಟ್ಟು ಕೇಳಿ ವಿದ್ಯಾರ್ಥಿಗಳೇ, ಇಲ್ಲಾಂದರೆ ಈ ಪಾಠ ಅರ್ಥ ಆಗಲ್ಲ. DLN ಅವರ ವ್ಯಕ್ತಿ ವಿಶೇಷತೆಯನ್ನು ಸಂಪಾದಕ, ಶಾಸ್ತ್ರಜ್ಞ, ಸಂಶೋಧಕ, ವಿಮರ್ಶಕ, ಪ್ರಾಧ್ಯಾಪಕ ಎಂದು ಬಿಡಿಸಿ ಹೇಳಬಹುದು. ನೋಡಿ, ಹೀಗೆ ಬಹುಮುಖಿಯಾಗಿ ಇವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಂಪಾದಕ ಅಂದರೆ ಪುಸ್ತಕ ಅಥವಾ ಬರಹಗಳನ್ನು ಸರಿಪಡಿಸಿ, ಸುಧಾರಿಸಿ, ಅವುಗಳನ್ನು ಕ್ರಮಬದ್ಧಗೊಳಿಸಿ, ವ್ಯವಸ್ಥಿತಗೊಳಿಸಿ ಪ್ರಕಟಣೆಗೆ ಸಿದ್ಧಪಡಿಸುವವರನ್ನು ಸಂಪಾದಕರು ಅಂತ ಕರೆಯಲಾಗುತ್ತೆ. ಶಾಸ್ತ್ರಜ್ಞ ಅಂತಂದ್ರೆ ಏನು? ಒಂದು ನಿರ್ದಿಷ್ಟ ವಿಷಯದಲ್ಲಿ ಆಳವಾದಂತಹ ಜ್ಞಾನವನ್ನು ಹೊಂದಿರುವ ವ್ಯಕ್ತಿ. ಸಂಶೋಧಕರು ಅಂದ್ರೆ ಏನು? ಹೊಸ ವಿಷಯ ಅಥವಾ ಸಂಗತಿಗಳನ್ನು ಕಂಡುಹಿಡಿಯೋದಕ್ಕೋಸ್ಕರವಾಗಿ, ಇಲ್ಲ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೋಸ್ಕರವಾಗಿ ಒಂದು ವಿಷಯದ ಕುರಿತಾಗಿ ಆಳವಾಗಿ, ಶ್ರದ್ಧೆಯಿಂದ, ವ್ಯವಸ್ಥಿತವಾಗಿ, ಕ್ರಮಬದ್ಧವಾಗಿ ಅಧ್ಯಯನ ಮಾಡುವವರನ್ನು ಸಂಶೋಧಕರು ಅಂತ ಕರೆಯಲಾಗುತ್ತೆ. ವಿಮರ್ಶಕ ಅಂದ್ರೇನು? ಒಂದು ಬರಹ, ಪುಸ್ತಕ ಅಥವಾ ವಿಷಯ ಇರ್ಬೋದು, ಇದರ ಗುಣ ದೋಷಗಳನ್ನು ವಿಶ್ಲೇಷಿಸಿ ತರ್ಕಬದ್ಧ ಅಭಿಪ್ರಾಯಗಳನ್ನು, ತೀರ್ಪನ್ನು ನೀಡುವಂತಹ ವ್ಯಕ್ತಿಯನ್ನು ಏನಂತ ಕರೆಯಲಾಗುತ್ತೆ? ವಿಮರ್ಶಕರು. ಪ್ರಾಧ್ಯಾಪಕ ಅಂತಂದ್ರೇನು? ವಿಶ್ವವಿದ್ಯಾಲಯ ಅಥವಾ ಕಾಲೇಜುಗಳಲ್ಲಿ ಅತ್ಯುನ್ನತ ಶ್ರೇಣಿಯ ಒಬ್ಬ ಶಿಕ್ಷಕರನ್ನು ಏನಂತ ಕರೆಯಲಾಗುತ್ತೆ? ಪ್ರಾಧ್ಯಾಪಕ ಅಂತ ಕರೆಯಲಾಗುತ್ತೆ. ಹೀಗೆ ಇವರು ಬಹುಮುಖಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಒಡ್ಡಾರಾಧನೆ ಅವರ ಸಂಪಾದನಾ ಸಾಮರ್ಥ್ಯಕ್ಕೆ ಒಂದು ಪರಮ ನಿದರ್ಶನ ಅಂದರೆ ಉದಾಹರಣೆ. ಅದರೊಂದಿಗೆ ನಡೆಸಿದ 40 ವರ್ಷಗಳ ಅನುಸಂಧಾನದಿಂದಾಗಿ ಅಂದರೆ ಪರಿಶೀಲನೆ, ಇತ್ತೀಚೆಗೆ ಸುದೀರ್ಘ ಪ್ರಸ್ತಾವನೆ, ಪರಿಪೂರ್ಣ ಪರಿಶಿಷ್ಟಗಳೊಂದಿಗೆ ಅದು ಮೊದಲಿನ 3 ಪಟ್ಟು ಗಾತ್ರ ಪಡೆದು ಹೊರಬಂದಿತು. ಕನ್ನಡಕ್ಕೆ ಒಂದು ಅಪೂರ್ವ ಗದ್ಯ ಗ್ರಂಥ ಅಪೂರ್ವ ಶುದ್ಧಿಯಲ್ಲಿ ಲಭಿಸಿತು. ಈ ದಾರಿಯಲ್ಲಿ ಪಂಪರಾಮಾಯಣ ಸಂಗ್ರಹ, ಸುಕುಮಾರ ಚರಿತಂ, ಸಿದ್ದರಾಮಚಾರಿತ್ರ ಮೊದಲಾದ ಗ್ರಂಥಗಳು ಪರಿಷ್ಕರಣ ಹೊಂದಿ ಪ್ರಕಟಣಗೊಂಡವು. ಈ ಸಂಸ್ಕರಣಾ ಪ್ರಸಂಗದಲ್ಲಿ ಅವರ ಬುದ್ಧಿ, ಮನಸ್ಸು ಯಾವ ರೀತಿ ದುಡಿಯುತ್ತಿದೆ ಎಂಬುದನ್ನು ಮಾನಸೋಲ್ಲಾಸದಲ್ಲಿ ಕನ್ನಡ ಛಂದಸ್ಸು ಎಂಬ ಲೇಖನವನ್ನು ನೋಡಬಹುದು. ಒಡ್ಡಾರಾಧನೆ ಇದು ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ. ಇದರ ರಚನಾಕಾರರು ಶಿವಕೋಟ್ಯಾಚಾರ್ಯರು. ಇವರ ಕಾಲ 10ನೇ ಶತಮಾನ. ಇವರೊಬ್ಬ ಜೈನ ಕವಿ. ಈ ಒಡ್ಡಾರಾಧನೆ ಇವರು ಸಂಪಾದಕರು. ಇವರ ಸಂಪಾದನಾ ಸಾಮರ್ಥ್ಯ ಹೇಗಿತ್ತು ಅನ್ನೋದಕ್ಕೆ ಒಂದು ಒಡ್ಡಾರಾಧನೆ ಇದು ಒಂದು ನಿದರ್ಶನ, ಒಂದು ಉದಾಹರಣೆ ಆಗಿದೆ. ಸಂಪಾದನೆ ಅಂದ್ರೇನು? ಆ ಒಡ್ಡಾರಾಧನೆಯ ಕೃತಿಯನ್ನು, ಆ ಬರಹವನ್ನು ಸರಿಪಡಿಸಿ, ಸುಧಾರಿಸಿ ಒಂದು ಕ್ರಮಬದ್ಧ ರೀತಿಗೆ ತಂದು ಏನು ಮಾಡಿದರು? ಅದನ್ನು ಪ್ರಕಟಣೆಗೆ ಸಿದ್ಧಗೊಳಿಸಿದ್ದರು. ಯಾರು? DLN ಅವರು. ಅದರೊಂದಿಗೆ 40 ವರ್ಷಗಳ ಕಾಲ ಅನುಸಂಧಾನವನ್ನು ನಡೆಸಿದರು. ಅಂದರೆ 40 ವರ್ಷಗಳ ಕಾಲ ಕೃತಿಯನ್ನು ಪರಿಶೀಲನೆ ಮಾಡಿ ನಂತರದಲ್ಲಿ ಒಂದು ದೀರ್ಘವಾದಂತಹ ಪ್ರಸ್ತಾವನೆಯನ್ನು ಸಿದ್ಧಗೊಳಿಸ್ತಾರೆ. ಆಗ ಆ ಒಂದು ಕೃತಿ ಪರಿಪೂರ್ಣಗೊಂಡು ಒಂದು ಪರಿಶಿಷ್ಟಗಳೊಂದಿಗೆ ಏನಾಗುತ್ತೆ? ಅದು ಮೊದಲು ಎಷ್ಟಿರುತ್ತಲ್ಲ ಅದರ 3 ಪಟ್ಟು ಹೆಚ್ಚು ಗಾತ್ರದಲ್ಲಿ ಹೊರಬರುತ್ತೆ. ಉದಾಹರಣೆಗೆ ಹೇಳಬೇಕಂದ್ರೆ, ಮೊದಲು ಒಂದು 100 ಪೇಜಲ್ಲಿ ರಚನೆಯಾಗಿತ್ತು ಅಂತಂದರೆ 300 ಪೇಜಲ್ಲಿ ರಚನೆ, 300, 400 ಪೇಜಲ್ಲಿ, ಹೀಗೆ ಅದರ ಗಾತ್ರ ಏನಾಗುತ್ತೆ? 3 ಪಟ್ಟು ಹೆಚ್ಚಾಗುತ್ತೆ.
ನೋಡಿ, ಇದು ಒಂದು ಅಪೂರ್ವವಾಗಿರ್ತಕ್ಕಂತಹ ಕನ್ನಡದ ಒಂದು ಅಪೂರ್ವವಾದಂತಹ ಗ್ರಂಥ ಅಂತ ಹೇಳ್ಬೋದು. ಅದನ್ನು ಶುದ್ಧೀಕರಿಸಿರ್ತಕ್ಕಂಥವ್ರು ಯಾರಾಗಿದ್ದಾರೆ? DLN ಅವರು ಆಗಿದ್ದಾರೆ. ನೋಡಿ, ಇದಕ್ಕೆ 40 ವರ್ಷಗಳ ಕಾಲ ಸುದೀರ್ಘವಾದಂತಹ ಕಾಲವನ್ನು ತೆಗೆದುಕೊಂಡ್ರು. ಈ ದಾರಿಯಲ್ಲಿ ಹಲವಾರು ಗ್ರಂಥಗಳು ಕೂಡ ಏನದು ಪರಿಷ್ಕರಣಗೊಂಡು ಶುದ್ಧಗೊಂಡು ಅಂತ ಹೇಳ್ಬೋದು. ಪಂಪ ರಾಮಾಯಣ ಸಂಗ್ರಹ, ಸುಕುಮಾರ ಚರಿತ, ಸಿದ್ಧರಾಮಚರಿತ, ಇನ್ನು ಹಲವಾರು ಗ್ರಂಥಗಳು ಕೂಡ ಏನದು ಪರಿಷ್ಕರಣ ಹೊಂದಿ ಪ್ರಕಟಣೆ ಆದವು. ಹೀಗೆ DLN ಅವರು ಸಂಶೋಧನೆ ಸಂಪಾದನೆಯ ಸಂದರ್ಭದಲ್ಲಿ ಅವರ ಬುದ್ಧಿ ಮತ್ತು ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಮಾನಸೋಲ್ಲಾಸದಲ್ಲಿ ಕನ್ನಡ ಛಂದಸ್ಸು ಎನ್ನುವಂಥ ಲೇಖನವನ್ನು ನೋಡಿದರೆ ಅವರ ಮನಸ್ಸು ಬುದ್ಧಿಶಕ್ತಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದು ನಮಗೆ ತಿಳಿದು ಬರುತ್ತೆ ಅಂತ ಯಾರು ಹೇಳ್ತಾ ಇದ್ದಾರೆ? ಲೇಖಕರಾಗಿರ್ತಕ್ಕಂಥ MM ಕಲಬುರ್ಗಿ ಅವರು ಹೇಳ್ತಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿಯೂ ಎದ್ದು ಕಾಣುವ DLN ಅವರ ಶಾಸ್ತ್ರಮತಿ ಕನ್ನಡ ಗ್ರಂಥ ಸಂಪಾದನೆ ಎಂಬ ಕೃತಿಯಲ್ಲಿ ಸಂಪೂರ್ಣ ಪ್ರಕಟಗೊಂಡಿದೆ. ಗ್ರಂಥ ಸಂಪಾದನೆಯ ವಿಧಾನಗಳನ್ನು ಕನ್ನಡಕ್ಕೆ ಅನ್ವಯಿಸಿ ಬರೆದ ಈ ಶಾಸ್ತ್ರ ಕೃತಿ ಕನ್ನಡದಲ್ಲಿ ಪ್ರಥಮ ಸಾಹಸ, ಪ್ರಥಮ ಸಾಧನೆ. ಅವರ ಪುಟಗಳಲ್ಲಿ DLN ಅವರ ಪ್ರಕಟಿತ ಅಪ್ರಕಟಿತ ಕೃತಿಗಳ ಅಧ್ಯಯನದ ವ್ಯಾಪ್ತಿಯನ್ನು, ಸಾಹಿತ್ಯ ವ್ಯಾಸಂಗದ ಉದ್ದಗಲಗಳನ್ನು ಅರಿಯಬಹುದು. DLN ಅವರ ಬುದ್ಧಿ ಮತ್ತು ಮನಸ್ಸು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇತ್ತು ಅನ್ನೋದನ್ನು ನಾವು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಕಾಣ್ಬೋದು. ಇದಕ್ಕೆ ಒಂದು ಉದಾಹರಣೆ ಅಂದರೆ ಇವರ ಶಾಸ್ತ್ರಮತಿ ಅಂದರೆ ಆಳವಾದ ಜ್ಞಾನ ಮತ್ತು ಬುದ್ಧಿಶಕ್ತಿಯನ್ನು ಹೊಂದಿರುವಂತಹ ಗ್ರಂಥ ಯಾವುದು? ಕನ್ನಡ ಗ್ರಂಥ ಸಂಪಾದನೆ. ಈ ಕೃತಿಯಲ್ಲಿ ಸಂಪೂರ್ಣವಾಗಿ ಪ್ರಕಟವಾಗಿದೆ. ನೋಡಿ, ಹೆಸರೇ ಸೂಚಿಸುವಂತೆ ಗ್ರಂಥ ಸಂಪಾದನೆ ಹೇಗೆ ಮಾಡಬೇಕು ಅನ್ನೋದು. ಸಂಪಾದನೆ ಅಂತಂದರೆ ಏನು? ಆ ಗ್ರಂಥಗಳನ್ನು ಸುಧಾರಿಸೋದು, ಕ್ರಮಬದ್ಧಗೊಳಿಸೋದು, ಸರಿಪಡಿಸೋದು ಹೇಗೆ, ಅದಕ್ಕೂ ಕೂಡ ತನ್ನದೇ ಆಗಿರ್ತಕ್ಕಂಥ ವಿಧಾನಗಳು ಇರುತ್ತೆ, ಹಂತಗಳು ಇರುತ್ತೆ. ಆ ಹಂತಗಳನ್ನು ಕನ್ನಡಕ್ಕೆ ಅನ್ವಯಿಸಿ ಬರೆದಿದ್ದಾರೆ. ಇದು ಯಾವುದು? ಇದನ್ನು ಇವರ ಶಾಸ್ತ್ರ ವಿಧಾನಗಳಲ್ಲಿ ನಾವು ಕನ್ನಡ ಗ್ರಂಥ ಸಂಪಾದನೆ, ಕನ್ನಡ ಗ್ರಂಥ ಸಂಪಾದನೆಯಲ್ಲಿ ಏನು ಕಾಣ್ತೀವಿ ನಾವು? ಗ್ರಂಥ ಸಂಪಾದನೆಯನ್ನು ಹೇಗೆ ಮಾಡಬೇಕು, ಅದರ ವಿಧಾನಗಳನ್ನು ಕುರಿತಾಗಿ ಇವರು ಕನ್ನಡಕ್ಕೆ ಅನ್ವಯ ಮಾಡಿ ಅದನ್ನು ಬರೆದಿದ್ದಾರೆ. ನೋಡಿ, ಇದು ಇವರ ಪ್ರಥಮ ಸಾಹಸ ಮತ್ತು ಸಾಧನೆ ಅಂತ ಹೇಳ್ಬೋದು. ಈ ಕನ್ನಡ ಗ್ರಂಥ ಸಂಶೋಧನೆ ಎನ್ನುವಂತಹ ಕೃತಿಯಲ್ಲಿ ಪುಟಗಳಲ್ಲಿ ಸಾಲುಗಳಲ್ಲಿ ಕೆಲವೊಂದು ಪ್ರಕಟಿತಗೊಂಡಿದ್ದವು, ಇನ್ನು ಕೆಲವು ಪ್ರಕಟಿತ ಆಗದೇ ಇರುವಂತಹ ಕೃತಿಗಳ ಕುರಿತಾಗಿ, ಅದರ ವ್ಯಾಪ್ತಿಯ ಕುರಿತಾಗಿ, ಸಾಹಿತ್ಯ ವ್ಯಾಸಂಗ ಎಲ್ಲ ಉದ್ದ ಅಗಲಗಳನ್ನು ಪ್ರತಿಯೊಂದು ಪುಟಗಳಲ್ಲಿ ಸವಿಸ್ತಾರವಾಗಿ ರಚನೆ ಮಾಡಿದ್ದಾರೆ. ಅದನ್ನು ನಾವು ಈ ಗ್ರಂಥದಲ್ಲಿ ತಿಳಿಯಬಹುದು. ಅವರು ಒಬ್ಬ ಸಂಪಾದಕರು ಅಂತ ಹೇಗೆ ಅನ್ನೋದನ್ನು ತಿಳ್ಕೊಂಡ್ರಿ, ಶಾಸ್ತ್ರಜ್ಞರು ಹೇಗೆ ಅನ್ನೋದನ್ನು ತಿಳ್ಕೊಂಡ್ರಿ. ಈ ಪ್ಯಾರಾಗ್ರಾಫಲ್ಲಿ ನಾವು ಸಂಶೋಧಕರು, DLN ಅವರು ಒಬ್ಬ ಸಂಶೋಧಕರು ಹೇಗೆ ಅನ್ನೋದನ್ನು ನಾವು ಈ ಪ್ಯಾರಾಗ್ರಾಫಲ್ಲಿ ತಿಳಿಯೋಣ. ಸಂಶೋಧನೆ DLN ಅವರ ಉಸಿರು. ಸಾಹಿತ್ಯ, ಶಾಸ್ತ್ರ, ಇತಿಹಾಸಗಳಲ್ಲೆಲ್ಲ ಇದು ಮಿಂಚಿನಂತೆ ಕಾರ್ಯ ಮಾಡಿದೆ. ಸಂಪಾದಿತ ಕೃತಿಗಳ ಮುನ್ನುಡಿಗಳು ಪೊನ್ನನ ಭುವನೈಕ, ರಾಮಾಭ್ಯುದಯ, ಕುಮುದೇಂದು ರಾಮಾಯಣ, ಧವಳ ಎಂಬ ಹಾಡಿನ ಸ್ವರೂಪ ಇತ್ಯಾದಿ ಲೇಖನಗಳು ಅವರ ಸಾಹಿತ್ಯ ಸಂಶೋಧನೆಯ ಅಮೃತ ಫಲಗಳು. ಪಾಂಡಿತ್ಯಕ್ಕೆ ಸಂಬಂಧಪಟ್ಟ ಅವರ ಸಂಶೋಧನಾ ಶಕ್ತಿಯ ಉಜ್ವಲ ಉದಾಹರಣೆ ಶಬ್ದವಿಹಾರ ಎಂಬ ಚಿಕ್ಕ ಕೃತಿ. ಸಂಶೋಧನೆ DLN ಅವರ ಉಸಿರಾಗಿತ್ತು. ಉಸಿರಾಡ್ದನೇ ಹೇಗೆ ಮನುಷ್ಯ ಜೀವಂತವಾಗಿರಲು ಸಾಧ್ಯ ಇಲ್ಲವೋ ಹಾಗೆ ಸಂಶೋಧನೆ ಇಲ್ಲದೇ ಯಾರೂ DLN ಅವರು ಇರ್ತಾ ಇರಲಿಲ್ಲ. ಉಸಿರು ಹೆಂಗೆ ಮುಖ್ಯನೋ ಅದೇ ರೀತಿಯಾಗಿ ಸಂಶೋಧನೆ ಅವರ ಜೀವನದಲ್ಲಿ ಮುಖ್ಯವಾಗಿತ್ತು. ನೋಡಿ, ಸಾಹಿತ್ಯದಲ್ಲಿ ಆಗಿರ್ಬೋದು, ಶಾಸ್ತ್ರ ಇತಿಹಾಸದಲ್ಲಿ ಆಗಿರ್ಬೋದು, ಸಾಹಿತ್ಯ ರಚನೆ ಮಾಡುವಾಗಲೂ ಕೂಡ ಅಲ್ಲಿ ತಾವು ಸಂಶೋಧನೆ ಮಾಡಿದ ಆಳವಾದ ಜ್ಞಾನವನ್ನು ಉಪಯೋಗ ಮಾಡ್ತಾಯಿದ್ರು. ಹಾಗೆ ಆಳವಾದ ಜ್ಞಾನವನ್ನು ಹೊಂದೋದರಲ್ಲಿ ಮತ್ತು ಇತಿಹಾಸಗಳಲ್ಲಿ ಎಲ್ಲ ಕಡೆ ಸಂಶೋಧನೆ ಅನ್ನೋದು
ಮಿಂಚಿನಂತೆ ಅಷ್ಟೊಂದು ಪ್ರಖರವಾಗಿ ಕಾರ್ಯ ಮಾಡ್ತಾ ಇತ್ತಂತೆ. ಇವರ ಸಂಶೋಧನೆಯ ಕಾರ್ಯಕ್ಕೆ ಉದಾಹರಣೆಗಳಂದರೆ ಇವರು ಸಂಪಾದಿತ ಕೃತಿಗಳಿಗೆ ಬರೆದಿರುವಂತಹ ಮುನ್ನುಡಿಗಳಾಗಿರ್ಬೋದು, ಹಾಗೆ ಪೊನ್ನನ್ನು ರಚನೆ ಮಾಡಿರುವಂಥ ಭುವನೈಕ್ಯ, ರಾಮಾಭ್ಯುದಯ, ಕುಮದೇಂದು ರಾಮಾಯಣ, ಧವಳ ಎಂಬ ಹಾಡಿನ ಸ್ವರೂಪ, ಈ ಎಲ್ಲ ಲೇಖನಗಳು ಇವರು ಸಂಶೋಧನೆ ಮಾಡಿರುವಂಥ ಸಂಶೋಧನೆಯ ಫಲವಾಗಿ ಬಂದಿರುವಂಥ ಅಮೃತ ಫಲಗಳು ಆಗಿದ್ದವು. ಇವರ ಸಂಶೋಧನೆ ಪಾಂಡಿತ್ಯ ಹೇಗಿತ್ತು, ಆ ಶಕ್ತಿ ಹೇಗಿತ್ತು, ಎಷ್ಟೊಂದು ಉಜ್ವಲ ತೇಜಸ್ಸು ಪ್ರಖರವಾಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಅಂದರೆ ಶಬ್ದ ವಿಹಾರ ಎನ್ನುವಂತಹ ಚಿಕ್ಕ ಕೃತಿ. ಅದರಲ್ಲಿ ಅವರ ಸಂಶೋಧನಾ ಕಾರ್ಯ, ಅವರ ಒಂದು ಪಾಂಡಿತ್ಯ ಇದೆಲ್ಲವನ್ನು ನಾವು ಕಂಡುಕೊಳ್ಬಹುದು. DLN ಅವರ ಸಂಶೋಧನೆ ಹೇಗಿತ್ತು ಅನ್ನೋದನ್ನು ಕೆಲವು ಸಾಲುಗಳಲ್ಲಿ, ಪದಗಳಲ್ಲಿ MM ಕಲಬುರ್ಗಿ ಅವರು ಸೊಗಸಾಗಿ ರಚಿಸಿದ್ದಾರೆ ನೋಡಿ. ಒಂದು ಶಬ್ದವನ್ನು ಹಿಡಿದು ರೆಂಬೆ ಕಾಂಡಗುಂಟ ಇಳಿದು ಹಲವು ಬೇರುಗಳಲ್ಲಿ ಹರಿದಾಡಿ ಮೂಲ ಬೇರನ್ನು ಮುಟ್ಟಿ ಹೇಳುವ ಅವರ ಸಾಹಸ ಇನ್ನೊಬ್ಬರಿಗೆ ಅಸಾಧ್ಯ ಎಂಬ ಭಾವನೆಯನ್ನು ಹುಟ್ಟಿಸುತ್ತದೆ. ಒಂದೊಂದು ಶಬ್ದ ಯಾವ ಜಿಲ್ಲೆಯ, ಯಾವ ಊರಿನ, ಯಾವ ಸ್ಥಳದ ಶಾಸನದಲ್ಲಿದೆ, ಯಾವ ಕವಿಯ, ಯಾವ ಕಾವ್ಯದ, ಯಾವ ಸಂದರ್ಭದಲ್ಲಿದೆ ಎಂದು ನಾಲಿಗೆಯ ತುದಿಯಲ್ಲಿ ನೆನಪಿಸಿಕೊಳ್ಳುವ, ಅಗಲಿ ಹೋದ ಅವುಗಳ ಸಂಬಂಧಿ ಪದಗಳನ್ನು ಅನ್ಯ ಭಾಷೆಗಳಿಂದ ಬೆರಳ ತುದಿಯಲ್ಲಿ ಎತ್ತಿ ತರುವವರ ಕೂರ್ಮ ಸಾಹಸ, ಕೂರ್ಮ ಅಂದರೆ ಆಮೆ, ಒಂದು ಲೀಲೆ ಎಂದೇ ಹೇಳಬೇಕು. ಸಂಶೋಧನೆ ಅಂದರೆ ಹೊಸ ವಿಷಯಗಳನ್ನು ಕಂಡು ಹಿಡಿತಕ್ಕಂಥದ್ದು, ಹೊಸ ವಿಷಯಗಳನ್ನು ಅಗೆದು ತೆಗೆಯುವುದು, ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವುದು ಒಂದು ಆಳವಾದಂಥ ಅಧ್ಯಯನ ಅಂತ ಹೇಳ್ಬೋದು. ಕೆಲವರು ಸಂಶೋಧನಾ ಕಾರ್ಯ ಮಾಡಿದರೆ ಮೇಲ್ನೋಟಕ್ಕೆ ಅಷ್ಟೇ, ಆಳವಾದಂಥ ಅಧ್ಯಯನ ಅಲ್ಲಿ ಇರೋದಿಲ್ಲ, ವಿಷಯದ ಆಳಕ್ಕೆ ಹೋಗಿರೋದಿಲ್ಲ, ಆಳಕ್ಕೆ ಇಳಿದಿರೋದಿಲ್ಲ. ಹಾಗೆ ಕೆಲವು ವಿಷಯಗಳನ್ನು ಮಾತ್ರ ಅಲ್ಲಿ ಅಧ್ಯಯನ ಮಾಡಿರ್ತಾರೆ. ಆದರೆ ಇಲ್ಲಿ DLN ಅವರು ಯಾವ ರೀತಿಯಾಗಿ ಆಳವಾದಂಥ ಸಂಶೋಧನೆ ಮಾಡ್ತಾ ಇದ್ರು ಅನ್ನೋದನ್ನು MM ಕಲಬುರ್ಗಿ ಅವರು ಕೆಲವು ಪದಗಳಲ್ಲಿ ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ. ಒಂದು ಶಬ್ದವನ್ನು ಹಿಡಿದುಕೊಂಡು ರೆಂಬೆ ಕಾಂಡಗುಂಟ ಇಳಿದು ಹಲವು ಬೇರುಗಳಲ್ಲಿ ಹರಿದಾಡಿ. ಒಂದು ವಿಷಯದ ಕುರಿತು ಅಧ್ಯಯನ ಮಾಡಬೇಕಂದ್ರೆ ಉದಾಹರಣೆಗೆ ಒಂದು ಗಿಡ, ಒಂದು ಮರವನ್ನು ತೆಗೆದುಕೊಂಡಾಗ ಮೇಲೆ ತುದಿಯಿಂದ ಒಂದು ರೆಂಬೆಯನ್ನು ಹಿಡಿದುಕೊಂಡು, ಅಂದರೆ ಒಂದು ವಿಷಯವನ್ನು ತೆಗೆದುಕೊಂಡು ಅಂತ, ಒಂದು ರೆಂಬೆಯನ್ನು ಹಿಡಿದುಕೊಂಡು ಆ ರೆಂಬೆಯಿಂದ ಕಾಂಡಗುಂಟ, ಆ ಬಡ್ಡಿ ಇರುತ್ತಲ್ಲ, ಆ ಗಿಡದ ಬಡ್ಡಿ, ಅಲ್ಲಿಂದ ಕೆಳಗಡೆ ಬಂದು, ಅಂದರೆ ಅಷ್ಟೊಂದು ಆಳವಾಗಿ ಬರ್ತಾ ಇದ್ರಂತೆ, ಕೆಳಗಡೆ ಬಂದು ಇನ್ನೂ ಬೇರುಗಳಲ್ಲಿ ಇನ್ನೂ ಕೆಳಗಡೆ, ಇನ್ನೂ ಆಳಕ್ಕೆ, ಭೂಮಿಯ ಆಳಕ್ಕೆ, ಮರದ ಬೇರುಗಳು ಏನು ಹೋಗಿರುತ್ತಲ್ಲ, ಇನ್ನೂ ಆಳಕ್ಕೆ ಹೋಗಿ ಅಲ್ಲಿ ಮೂಲ ಬೇರು ಯಾವುದು ಅನ್ನೋದನ್ನು ತಿಳಿದುಕೊಳ್ಳುವಷ್ಟು, ಮೂಲ ಬೇರನ್ನು ಮುಟ್ಟಿ ಹೇಳುವ ಅವರ ಸಾಹಸ ಇನ್ನೊಬ್ಬರಿಗೆ ಅಸಾಧ್ಯ. ನೋಡಿ, ಮೇಲ್ನೋಟಕ್ಕೆ ಅಷ್ಟೇ ಮಾಡ್ತಾ ಇರಲಿಲ್ಲ, ಇದಕ್ಕೆ ಹೆಚ್ಚಿನದಾಗಿ ತಾಳ್ಮೆ ಬೇಕಾಗುತ್ತೆ, ಆಸಕ್ತಿ ಬೇಕಾಗುತ್ತೆ, ಅಲ್ಲಿ ಹೆಚ್ಚಿನ ಕಾಲವನ್ನು ಕೂಡ ಅವಶ್ಯಕ, ಹೆಚ್ಚಿನ ಸಮಯನೂ ಕೂಡ ಬೇಕಾಗಿರುತ್ತೆ, ಅದಕ್ಕೆ ಭಾಳ ಪೇಷನ್ಸ್ ಬೇಕು, ಹೌದಾ. ಇವರು ಮೇಲೆ ಒಂದು ಗಿಡದಿಂದ ಮೇಲೆ ತುದಿಯಿಂದ ಪೂರ್ತಿ ಆಳಕ್ಕೆ ಇಳಿತಾ ಇದ್ರಂತೆ, ಅಷ್ಟೊಂದು ಆಳಕ್ಕೆ ಇಳಿದು ಇವರು ಸಂಶೋಧನಾ ಕಾರ್ಯವನ್ನು ಮಾಡ್ತಾ ಇದ್ರಂತೆ. ಇದರ ಪರಿಣಾಮ ನೋಡಿ, ಒಂದೊಂದು ಶಬ್ದ ಯಾವ ಜಿಲ್ಲೆಯ, ನೋಡಿ ಯಾವುದೇ ಒಂದು ಶಬ್ದವನ್ನು ತೆಗೆದುಕೊಂಡ್ರೆ ಅವರು ಸಂಪಾದನೆ ಮಾಡಿದ, ಸಂಶೋಧನೆ ವಿಮರ್ಶೆ ಮಾಡಿದ ಯಾವ ಗ್ರಂಥಗಳಿದ್ದಾವಲ್ಲ, ಒಂದು ಶಾಸನಗಳಿದ್ದಾವಲ್ಲ, ಇವೆಲ್ಲ ಒಂದು ಶಬ್ದ, ಆ ಒಂದು ಶಬ್ದ ಹೇಳಿಬಿಟ್ರೆ ಸಾಕು, ಇದು ಯಾವ ಶಾಸನದಲ್ಲಿದೆ ಈ ಪದ, ಅದು ಯಾವ ಜಿಲ್ಲೆಯಲ್ಲಿದೆ, ಯಾವ ಊರಲ್ಲಿ, ಯಾವ ಸ್ಥಳದಲ್ಲಿ, ಯಾವ ಶಾಸನದಲ್ಲಿ ಈ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ, ಬಳಸಿದ್ದಾರೆ ಅಂತ ಸರಳವಾಗಿ ಹೇಳಿಬಿಡ್ತಾ ಇದ್ರಂತೆ. ಮತ್ತು ಯಾವ ಕವಿಯ, ಯಾವ ಕಾವ್ಯದ, ಯಾವ ಸಂದರ್ಭದಲ್ಲಿ ಅದೇ ಶಬ್ದ, ಆ ಶಬ್ದವನ್ನು ಯಾವ ಕವಿ ಬಳಸಿದ್ದಾರೆ, ಮತ್ತು ಬರೀ ಕವಿ ಬಳಸಿರೋದಷ್ಟೇ ಅಲ್ಲ, ಅದನ್ನು ಯಾವ ಕವಿ ಯಾವ ಕಾವ್ಯದಲ್ಲಿ ಬಳಸಿದ್ದಾರೆ, ಯಾವ ಸಂದರ್ಭದಲ್ಲಿ ಬಳಸಿದ್ದಾರೆ ಅನ್ನೋದನ್ನು ಅದು ಯೋಚನೆ ಮಾಡಿ ಹೇಳ್ತಾ ಇರಲಿಲ್ಲ, ಟಕ್ ಅಂತ ನಾಲಿಗೆ ತುದಿಯಲ್ಲಿನೇ ಹೇಳ್ತಾ ಇದ್ರಂತೆ. ಅಷ್ಟೊಂದು ನೆನಪಿನ ಶಕ್ತಿನೂ ಕೂಡ ಅವರಲ್ಲಿ ಇತ್ತು. ಮತ್ತು ಅಗಲಿ ಹೋದ ಅವುಗಳ ಸಂಬಂಧಿ ಪದಗಳನ್ನು ಅನ್ಯ ಭಾಷೆಗಳಿಂದ, ಒಂದು ಪದಗಳು ಒಂದು ಬಿಟ್ಟು ಹೋಗಿರ್ತಕ್ಕಂತಹ ಪದಗಳನ್ನು ಏನೋ ಅತ್ಯಂತ ಸರಳವಾಗಿ ಆ ಸಂಬಂಧಿತ ಆ ಎರಡು ಪದಗಳನ್ನು ಜೋಡಿಸ್ತಾ ಇದ್ರಂತೆ.
ಅಂದರೆ ಇಲ್ಲಿ ಅಗಲಿ ಹೋದ, ಬಿಟ್ಟು ಹೋಗಿರುವಂತಹ ಪದಗಳನ್ನು ಬೇರೆ ಭಾಷೆಯಿಂದಾದರೂ ಕೂಡ ಬೆರಳ ತುದಿಯಲ್ಲಿ ಎತ್ತಿ ತರುವಂಥ ಇವರ ಸಾಹಸ, ಒಂದು ಕೂರ್ಮ ಸಾಹಸ. ಆಮೆ ಎಷ್ಟು ನಿಧಾನವಾಗಿ ಇರುತ್ತೆ, ಹೌದಾ? ಎಷ್ಟು ನಿಧಾನವೇ ಪ್ರಧಾನ. ಹೀಗೆ ಆಮೆಯಂತಹ ಸಾಹಸ, ಇದು ಒಂದು ಲೀಲೆ ಅಂತಲೇ ಹೇಳ್ಬೋದು. ಇಂತಹ ಒಂದು ಗುಣ, ಸ್ವಭಾವ, ಇಂತಹ ಒಂದು ಪಾಂಡಿತ್ಯ, ತಾಳ್ಮೆ, ಆಸಕ್ತಿ ಯಾರಲ್ಲಿ ಕೂಡ ನಾನು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾರು ಎಂ ಕಲಬುರ್ಗಿ ಅವರು DLN ಅವ್ರ ಬಗ್ಗೆ ಹೇಳ್ತಿದ್ದಾರೆ. ಸಂಶೋಧನೆ, ಸಂಪಾದನೆ, ಶಾಸ್ತ್ರ ಆಯಿತು. ಕೊನೆಯದಾಗಿ ವಿಮರ್ಶೆ. ಇವರ ವಿಮರ್ಶೆ ಹೇಗಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ ನೋಡಿ ಈ ಪ್ಯಾರಾಗ್ರಾಫಲ್ಲಿ. DLN ಅವರ ವಿಮರ್ಶೆ ಪಕ್ಷ ಪಂಗಡಗಳ ಸಂಘರ್ಷಣೆ ಅಲ್ಲ. ಸಂಘರ್ಷಣೆ ಅಂದರೆ ಗುದ್ದಾಟ, ಹೋರಾಟ. ನ್ಯಾಯಾಧೀಶನ ತೀರ್ಮಾನ. ಅವರ ದೃಷ್ಟಿಯಲ್ಲಿ ಪಂಪ, ಹರಿಹರ, ಕುಮಾರವ್ಯಾಸರು ಕನ್ನಡದ ಮಹಾಕವಿಗಳು. ಹರಿಹರ ಅವರ ಮೆಚ್ಚಿನ ಕವಿ. ಪುಷ್ಪದಂತ ಪುರಾಣ, ಅಗ್ಗಳದೇವ, ರುದ್ರಭಟ್ಟ, ಕುಮಾರವ್ಯಾಸನ ಕರ್ಣ ಮೊದಲಾದ ಲೇಖನಗಳು ಅವರ ನ್ಯಾಯ ದೃಷ್ಟಿಗೆ ನಿದರ್ಶನಗಳು. ಈ ಕಾಲದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ರೂಪಿಸಬಲ್ಲ ಮಹಾಶಿಲ್ಪಿ ಅವರೊಬ್ಬರೇ ಎಂದು ಎಲ್ಲರ ಭಾವನೆಯಾಗಿತ್ತು. ಅವರ ನಿಧನ ಎಲ್ಲರನ್ನೂ ನಿರಾಶೆಗೊಳಿಸಿತು. DLN ಅವರು ಒಬ್ಬ ವಿಮರ್ಶಕರು ಕೂಡ ಹೌದು. ವಿಮರ್ಶಕ ಅಂತಂದರೆ ಏನು? ಒಂದು ವಿಷಯದ ಕುರಿತಾಗಿ ಗುಣ ದೋಷಗಳನ್ನು ವಿಶ್ಲೇಷಣೆ ಮಾಡಿ ತರ್ಕಬದ್ಧಂತಹ ಅಭಿಪ್ರಾಯ ಇಲ್ಲ ತೀರ್ಪನ್ನು ನೀಡೋದು. ಇಲ್ಲಿ ಇವರ ವಿಮರ್ಶೆ ಹೇಗಿತ್ತು ಅಂತಂದರೆ ಸಂಘರ್ಷಣೆ ಅಲ್ಲ, ಹೋರಾಟ ಅಲ್ಲ. ಅಂದರೆ ಕೆಲವೊಬ್ಬರು ವಿಮರ್ಶೆಯನ್ನು ಒಂದು ದ್ವೇಷ, ಒಬ್ಬರು ನಮ್ಮ ಬರವಣಿಗೆ ಕುರಿತಾಗಿ ವಿಮರ್ಶೆ ಮಾಡಿದ್ದಾರೆ ಅಂದರೆ ಅದಕ್ಕೆ ವಿರುದ್ಧವಾಗಿ ಸಿಟ್ಟು, ದ್ವೇಷದಿಂದ ಅವರು ಮಾಡ್ತಕ್ಕಂಥದ್ದು. ಅಂದರೆ ಇಲ್ಲಿ ವಿಮರ್ಶೆ ಅನ್ನೋದು ನಿಷ್ಪಕ್ಷಪಾತವಾಗಿರೋದಿಲ್ಲ. ಬೇಕಾದವರಿಗೊಂದು, ಬೇಡದೇ ಇರೋರಿಗೆ ಒಂದು, ಅಲ್ಲಿ ಯಾವುದೇ ಪಕ್ಷಪಾತವಿಲ್ಲದ ವಿಮರ್ಶೆಯನ್ನು ನಾವು ಎಲ್ಲಿ ಕಾಣ್ತಾ ಇದ್ದೀವಿ? DLN ಅವರಲ್ಲಿ ಕಾಣ್ತಾ ಇದ್ವಿ. ಇದು ಇವರ ಒಂದು ವಿಮರ್ಶೆಯಿಂದ ಅಲ್ಲಿ ಸಂಘರ್ಷ, ಹೋರಾಟ ಅಂತಕ್ಕಂಥದ್ದು ಆಗ್ತಾ ಇರಲಿಲ್ಲ. ಹೇಗಿತ್ತು ಇವರ ವಿಮರ್ಶೆ ಅಂದರೆ ನ್ಯಾಯಾಧೀಶನ ತೀರ್ಮಾನ. ಒಬ್ಬ ಜಡ್ಜ್, ಒಬ್ಬ ನ್ಯಾಯಾಧೀಶ ಯಾವ ರೀತಿಯಾಗಿ ಸತ್ಯಾಸತ್ಯತೆಗಳನ್ನು ಕೂಲಂಕುಷವಾಗಿ ತರ್ಕಬದ್ಧವಾಗಿ ಯೋಚನೆ ಮಾಡಿ ಒಂದು ತೀರ್ಮಾನ, ನಿರ್ಣಯವನ್ನು ಕೊಡ್ತಾರೆ, ಅದೇ ರೀತಿಯಾಗಿ ಇವರ ವಿಮರ್ಶೆ ಇತ್ತು. ಇವರ ದೃಷ್ಟಿಕೋನದಲ್ಲಿ ಪಂಪ, ಹರಿಹರ, ಕುಮಾರವ್ಯಾಸ ಕನ್ನಡದ ಮಹಾಕವಿಗಳಾಗಿದ್ದರು. DLN ಅವರಿಗೆ ಹಳೆಗನ್ನಡ ಅಂತಂದರೆ ತುಂಬ ಇಷ್ಟ. ಹಳೆಗನ್ನಡದಲ್ಲಿ ಜಂಗಮ ಬೃಹತ್ ಕೋಶ ಅಂತ ತೀನಂಶ್ರೀ ಅವರೇ ಹೇಳಿದ್ದಾರಲ್ಲ. ಹಳೆಗನ್ನಡ ವಿಷಯದಲ್ಲಿ ಇವರ ದೃಷ್ಟಿಕೋನದಲ್ಲಿ ಪಂಪ, ಹರಿಹರ, ಕುಮಾರವ್ಯಾಸ ಇವರೆಲ್ಲ ಮಹಾಕವಿಗಳು. ವಿಮರ್ಶಾತ್ಮಕವಾಗಿ, ಸಂಶೋಧನಾತ್ಮಕವಾಗಿ ರಚನೆ ಮಾಡಿರ್ತಕ್ಕಂತಹ ಕವಿಗಳಾಗಿದ್ದಾರೆ. ಅದರಲ್ಲಿ ಮೆಚ್ಚಿನ ಕವಿ, ಇವರಿಗೆ ಇಷ್ಟ ಇರ್ತಕ್ಕಂಥ ಕವಿ ಅಂತಂದರೆ ಹರಿಹರ ಅವರ ಸಾಹಿತ್ಯವನ್ನು ಇವರು ಇಷ್ಟಪಡ್ತಾ ಇದ್ದರು. ಪುಷ್ಪದಂತ ಪುರಾಣ, ಅಗ್ಗಳದೇವ, ರುದ್ರಭಟ್ಟ, ಕುಮಾರವ್ಯಾಸನ ಕರ್ಣ ಇವೆಲ್ಲ ಇನ್ನು ಮುಂತಾದ ಹಲವಾರು ಲೇಖನಗಳು ಇವರ ನ್ಯಾಯ ದೃಷ್ಟಿಗೆ ನಿದರ್ಶನಗಳು. ಅಂದರೆ ಇವೆಲ್ಲವುಗಳು ಏನಾಗಿದ್ದವು? ವಿಮರ್ಶಾತ್ಮಕ ಕೃತಿಗಳು ಆಗಿದ್ದವು. ಈ ಕಾಲದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ರೂಪಿಸಬಲ್ಲ, ಕನ್ನಡ ಸಾಹಿತ್ಯಕ್ಕೆ ಒಂದು ಚರಿತ್ರೆ, ಒಂದು ಇತಿಹಾಸ, ಒಂದು ಬುನಾದಿಯನ್ನೇ ನಿರ್ಮಿಸಬಲ್ಲಂಥ ಒಂದು ರೂಪು ರೇಷೆ, ಒಂದು ಆಕಾರಗಳನ್ನು ಕೊಡಬಲ್ಲಂತಹ ಮಹಾಶಿಲ್ಪಿ ಅಂದರೆ ಯಾರೋ DLN ಅವರೇ ಆಗಿದ್ದರು. ಅಷ್ಟೊಂದು ಪಾಂಡಿತ್ಯ, ಜ್ಞಾನ, ವಿದ್ವತ್ತು, ಸಂಶೋಧನಾ ಶಕ್ತಿ, ವಿಮರ್ಶಾತ್ಮಕ ಶಕ್ತಿ DLN ಅವರಲ್ಲಿ ಇತ್ತು. ಆದರೆ ಇವರ ನಿಧನ ಎಲ್ಲರನ್ನೂ ಕೂಡ ನಿರಾಶೆಗೊಳಿಸ್ಬಿಡ್ತು. ಇನ್ನು ಅವರ ಕಾಲಾವಧಿಯಲ್ಲಿ ಎಷ್ಟೊಂದು ಸಂಶೋಧನಾತ್ಮಕ ಕಾರ್ಯಗಳು ಹೊರಗಡೆ ಈಚೆ ಬರ್ತಾ ಇದ್ದೋ ಏನೋ. ಇಂತಹ ಒಬ್ಬ ಅಪ್ರತಿಮ ಕನ್ನಡ ಸಾಹಿತಿಯನ್ನು, ಕನ್ನಡ ಕೃಷಿಕನನ್ನು ಕಳೆದುಕೊಂಡು ಒಂದು ಭರಿಸಲಾಗದ ನಷ್ಟ, ನೋವು ಕನ್ನಡಕ್ಕೆ, ಕನ್ನಡ ಲೋಕಕ್ಕೆ ಆಗಿದೆ. ಇವರ ಕಾರ್ಯತತ್ಪರತೆ, ಪಾಂಡಿತ್ಯ, ಸಂಶೋಧನೆಗಳ ಕಾಡಿನಲ್ಲಿ ಆನೆಯಂತೆ ನಡೆದ ಅವರ ಬರವಣಿಗೆ ಶುಷ್ಕವಾಗಿರದೆ ರಸವತ್ತಾಗಿದ್ದಿತು. ಹಚ್ಚನೆಯ ಹುಲ್ಲುಗಾವಲ ಹರವಿನಲ್ಲಿ ಸ್ವೇಚ್ಛೆಯಾಗಿ ತಿರುಗಾಡುತ್ತಾ ಸೊಂಪಾಗಿ ಕಾಣುವೆಡೆಗಳಲ್ಲಿ ತಂಗಿ ಹಿಡಿ ಹುಲ್ಲನ್ನು ಕಬಳಿಸುವ ಹಸುವಿನಂತೆ ಇದೆ ನನ್ನ ವ್ಯಾಸಂಗದ ಹವ್ಯಾಸ.
DLN ಅವರ ಸಂಶೋಧನೆ ಮತ್ತು ಓದುವ ವ್ಯಾಸಂಗದ ಅಭ್ಯಾಸ ಹೇಗಿತ್ತು ಅಂದರೆ, ಸಂಶೋಧನೆಯ ಕಾಡಿನಲ್ಲಿ. ಸಂಶೋಧನೆ ಅನ್ನುವಂಥದ್ದು ಒಂದು ದಟ್ಟವಾದಂತಹ ಅಡವಿ, ಒಂದು ವಿಸ್ತಾರವಾದಂತಹ ಅಡವಿ, ಕಾಡು ಇದ್ದ ಹಾಗೆ. ಆ ಕಾಡಿನಲ್ಲಿ ಹುಡುಕಾಡ್ತಾ ಹೋಗೋದು, ಬೇಕಾಗಿರೋದನ್ನು ಹುಡುಕಾಡ್ತಾ ಹೋಗೋದು. ಆನೆಯಂತೆ ಅಂತ ಹೇಳ್ತಾ ಇದ್ದಾರೆ. ಆನೆ ಅಂತಂದರೆ ಗಾತ್ರದಲ್ಲಿ ದೊಡ್ಡದು, ಬಲಶಾಲಿ. ಆನೆ ನಡೆದದ್ದೇ ದಾರಿ ಅಂತ ಹೇಳ್ತಾರೆ. ಆನೆ ನಡೆದ್ರೆ ದಾರಿ ಮಾಡಿ ಹಿಂದೆನೂ ಕೂಡ ಎಲ್ರಿಗೂ ಕೂಡ ದಾರಿ ಆಗುತ್ತೆ. ಆ ರೀತಿಯಾಗಿ ಆಗಿರುವಂತಹ ಸಂಶೋಧನೆ ಇವರದ್ದಾಗಿತ್ತು. ಬರವಣಿಗೆ ರಚನೆ, ಸಾಹಿತ್ಯದ ರಚನೆ ಶುಷ್ಕವಾಗಿರದೆ, ಒಣಗಿರ್ತಾ ಇರಲಿಲ್ಲ. ಅಂದರೆ ನೀರಸವಾಗಿರದೆ ರಸವತ್ತಾಗಿದ್ದಿತ್ತು. ಓದ್ತಾ ಇರಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಅಷ್ಟೊಂದು ತಿರುಳಿನಿಂದ ಕೂಡಿತ್ತು. ಹೇಗಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ ನೋಡಿ. ಹಚ್ಚನೆಯ ಹುಲ್ಲುಗಾವಲು ಹರವಿನಲ್ಲಿ. ಒಂದು ಹುಲ್ಲು ಬೆಳೆದಿರ್ತಕ್ಕಂತಹ ಪ್ರದೇಶ. ಹರವು ಅಂದರೆ ವಿಸ್ತಾರವಾಗಿರ್ತಕ್ಕಂಥ, ಸ್ವೇಚ್ಛೆಯಾಗಿ ಅಂದರೆ ಇಚ್ಛೆ ಬಂದಂಗೆ ಓಡಾಡ್ತಕ್ಕಂಥ, ಸೊಂಪಾಗಿ ಕಾಣುವೆಡೆಗಳಲ್ಲಿ ಎಲ್ಲಿ ಚೆನ್ನಾಗಿ ಹುಲ್ಲು ಬೆಳೆದಿತ್ತಲ್ಲ ಅಲ್ಲಿ ತಂಗಿ ಅಂದರೆ ಅಲ್ಲಿ ನಿಂತು ಹಿಡಿ ಹುಲ್ಲನ್ನು ಅಂದರೆ ತನಗೆ ಎಷ್ಟು ಬೇಕೋ ಅಷ್ಟು ಹುಲ್ಲನ್ನು ಕಬಳಿಸುವ, ತಿನ್ನುವ ಹಸುವಿನಂತೆ ಇದೆ ನನ್ನ ವ್ಯಾಸಂಗದ ಹವ್ಯಾಸ. ಒಂದು ದೊಡ್ಡ ಹುಲ್ಲುಗಾವಲಿನ ಪ್ರದೇಶ, ಎಲ್ಲ ಕಡೆ ಹುಲ್ಲು ಬೆಳೆದಿದೆ. ಒಂದು ಹಸು ಏನು ಮಾಡುತ್ತೆ, ತನಗೆ ಎಲ್ಲಿ ಬೇಕೋ ಅಲ್ಲೇ, ತನಗೆ ಎಷ್ಟು ಬೇಕೋ ಅಷ್ಟು, ಚೆನ್ನಾಗಿ ಎಲ್ಲಿ ಬೆಳೆದಿದೆನೋ ತನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಿನ್ನುತ್ತೆ. ಐತಿ ಬಾ ಅಂದ್ಕೊಂಡು ಎಲ್ಲದನ್ನು ತಿನ್ನೋದಿಲ್ಲ. ಹಾಗೆಯೇ ಇವರು ದಟ್ಟವಾದಂಥ ಅಡವಿಯಲ್ಲಿ ತಮಗೆ ಯಾವ ವಿಷಯ ಬೇಕೋ ಏನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಏನು ಮಾಡ್ತಾಯಿದ್ರು, ಇವರು ಆರಿಸ್ಕೊಳ್ತಾ ಇದ್ರು. ಅಷ್ಟನ್ನು ಮಾತ್ರ ಇವರು ಪಡೆದುಕೊಳ್ತಾ ಇದ್ರು. ನನ್ನ ಕೊಠಡಿಯ ಆರಾಮ ಕುರ್ಚಿಯ ಮೇಲೆ ಮಲಗಿ ಕೈಗೆ ಎಟುಕಿದ ಪುಸ್ತಕ ತೆರೆದು ಓದುತ್ತಾ ಇಹದ ತಾಪತ್ರಯ ದೂರ ಸರಿದಂತೆಲ್ಲ ತನ್ಮಯತೆಯ ಮಡುವಿನಲ್ಲಿ ಮೆಲ್ಲನೆ ಮುಳುಗಿಬಿಡುತ್ತೇನೆ. ನೋಡಿ, ಓದುವ ಹವ್ಯಾಸ ಹೆಂಗೆ ಸಂಪೂರ್ಣವಾಗಿ ಓದೋದ್ರಲ್ಲೇ ತಮಗೆ ಗೊತ್ತಿಲ್ಲದ ಹಾಗೆ ತಾವೇ ಹೋಗ್ಬಿಡ್ತಾ ಇದ್ರು ಅಂತ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ಕೊಠಡಿಯ ಆರಾಮ ಕುರ್ಚಿ, ತಮ್ಮ ರೂಮು, ಅಲ್ಲಿ ಒಂದು ಆರಾಮ್ ಕುರ್ಚಿ, ಅದರ ಮೇಲೆ ಮಲಗಿ ತಮಗೆ ಕೈಗೆ ಎಟುಕಿದ ಅಂದರೆ ಸಿಕ್ಕಿದ ಅಂತ. ಎಷ್ಟೊಂದು ಬುಕ್ಗಳು ಇರುತ್ತೆ, ಪುಸ್ತಕಗಳು ಇರುತ್ತೆ. ತಮಗೆ ಯಾವುದು ಬುಕ್ ಬೇಕು, ಪುಸ್ತಕ ಬೇಕೋ ಅದನ್ನು ತೆಗೆದು ಅದನ್ನು ಓದ್ತಾ ಅದರಲ್ಲಿನೇ ಲೀನ ಆಗಿಬಿಡ್ತಾರೆ. ಆಗ ಈ ಲೋಕದ ತಾಪತ್ರಯ, ತಾವು ಯಾವ ಲೋಕದಲ್ಲಿ ಇದ್ದಾರೆ, ತಮಗೆ ಏನು ತೊಂದರೆಗಳು, ಏನು ಒಂದು ಜೀವನದ ಚಿಂತೆಗಳು, ಆ ಎಲ್ಲದರಿಂದ ದೂರ ಸರಿದು ಒಂಟಿಯಾಗಿ ತಾವೇ ಒಂದು ಆ ಮಡುವಿನಲ್ಲಿ, ಆ ವ್ಯಾಸಂಗದ ಹವ್ಯಾಸ ಏನು ಪುಸ್ತಕ ಇರುತ್ತಲ್ಲ ಆ ವಿಷಯದಲ್ಲಿ ಮುಳುಗಿ ಹೋಗಿ ಬಿಡ್ತಾರೆ. ಈ ರೀತಿಯಾಗಿ ಅವರ ಹವ್ಯಾಸ, ಓದುವಂಥ ಹವ್ಯಾಸ ಇತ್ತು ನೋಡಿ. ಹಾಗೆ ಮುಂದುವರೆದು ಏನು ಹೇಳ್ತಾ ಇದ್ದಾರೆ, ಪಕ್ಕದ ಮೇಜಿನ ಮೇಲೆ ಇರುವ ಗಂಧದ ಕಡ್ಡಿಗಳು, ಅಲ್ಲೇ ಪಕ್ಕದಲ್ಲೇ ಒಂದು ಮೇಜು, ಒಂದು ಟೇಬಲ್ ಮೇಲೆ ಗಂಧದ ಕಡ್ಡಿಗಳು, ಊದಿನ ಕಡ್ಡಿ, ಊದುಬತ್ತಿಗಳು, ಉಗುಳುವ ಹೊಗೆ, ಊದುಬತ್ತಿಗಳನ್ನು, ಊದಿನ ಕಡ್ಡಿಯನ್ನು ಹಚ್ಚಿದಾಗ ಅವು ಹೊಗೆಯನ್ನು ಬಿಡ್ತಾವಲ್ಲ, ಆ ಹೊಗೆ ಸುರುಳಿಯಾಗಿ ಅಂಕುಡೊಂಕಾಗಿ ಮೇಲೆ ಹರಡಿ ಕೊಠಡಿಯ ಪರಿಮಿತಾಕಾಶದಲ್ಲಿ ಕರಗಿ ಹೋಗುವಂತೆ ನಾನು ಬಾರಿಗೆ ಕರಗಿ ಹೋಗಬೇಕೆಂಬ ಹಂಬಲ ನನಗೆ ಹಿರಿದಾಗಿದೆ. ಓದೋದ್ರಲ್ಲಿ ಹೆಂಗೆ ಮುಳುಗಬೇಕು ಅನ್ನೋದನ್ನು ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ ನೋಡಿ. ಒಂದು ಮೇಜಿನ ಮೇಲೆ ಊದಿನ ಕಡ್ಡಿಯನ್ನು ಹಚ್ಚಿಟ್ಟಿರ್ತೀವಿ, ಅದು ಬಿಡುವಂತಹ ಹೊಗೆ ನಿಧಾನವಾಗಿ ಏನಾಗುತ್ತೆ, ಹೊಗೆ ಮೇಲೆ ಹೋಗ್ತಾ ಮೊದಲು ಹೊಗೆ ಕಾಣಿಸುತ್ತೆ, ಆಮೇಲೆ ಮೇಲೆ ಹೋದಂಗೆಲ್ಲ ಏನಾಗುತ್ತೆ, ಅದು ಸಂಪೂರ್ಣವಾಗಿ ಆ ರೂಮನ್ನೇ, ಆ ಕೋಣೆಯನ್ನೇ ಆವರಿಸಿ ಬಿಡುತ್ತೆ, ಅದರಲ್ಲಿನೇ ಕರಗಿ ಹೋಗ್ಬಿಡುತ್ತೆ. ಹಾಗೆ ನಾನು ಓದ್ತಾ ಸಂಪೂರ್ಣವಾಗಿ ಅದರಲ್ಲಿನೇ ಮುಳುಗಿ ಹೋಗ್ಬಿಡಬೇಕು ಅನ್ನೋದೇ ನಂದು ಒಂದು ಮಹತ್ತರವಾದಂಥ ಆಸೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಈ ಬರವಣಿಗೆಯಲ್ಲಿ ಹರಿಹರನ ಗದ್ಯತನವಿದೆ. ಅಂದರೆ ಈ ಬರವಣಿಗೆ, ಈ ಸಾಲುಗಳಲ್ಲಿ ಇವು ಹರಿಹರನ ಗದ್ಯದಲ್ಲಿ ಬಳಸಿರುವಂತಹ ಸಾಲುಗಳು ಆಗಿದ್ದವು ಅಂತ ಹೇಳ್ತಿದ್ದಾರೆ ಇಲ್ಲಿ. ಸಾವಿರಾರು ಕೆಟ್ಟ ಪದ್ಯಗಳನ್ನು ಬರೆದವನನ್ನು ಕವಿ ಎನ್ನುವುದಕ್ಕಿಂತ ಇಂತಹ ಗದ್ಯ ಬರೆದವನನ್ನು ಕವಿ ಎನ್ನುವುದು ಲೇಸು ನೋಡಿ. ಅದಕ್ಕೋಸ್ಕರನೇ ನನಗೆ ಹರಿಹರ ಅಂದರೆ ಮೆಚ್ಚಿನ ಕವಿ ಅಂತ ಹೇಳ್ತಾರೆ. ಕೆಲವೊಬ್ಬರು ಕವಿಗಳು ಸಾವಿರಾರು ಬರೆದಿರ್ತಾರೆ ಗದ್ಯಗಳನ್ನು, ಪದ್ಯಗಳನ್ನು, ಆದರೆ ಅವುಗಳಲ್ಲಿ ಏನಿರಲ್ಲ, ತಿರುಳು ಇರೋದಿಲ್ಲ, ನೀರಸವಾಗಿರುತ್ತೆ, ಹಾಗೆ ಶುಷ್ಕವಾಗಿರುತ್ತೆ, ರಸವತ್ತಾಗಿ ಇರೋದಿಲ್ಲ, ಓದಬೇಕು ಅಂತ ಅನಿಸೋದಿಲ್ಲ. ಅಂಥದ್ದನ್ನು 1000 ಬರೆದ್ರೆ ಏನು ಉಪಯೋಗ?
ಈಗ ಈ ಸಾಲುಗಳನ್ನು ನೀನು ಕೇಳಿದ್ವಲ್ಲ ನಾವು, ಇದು ಹರಿಹರನ ಸಾಲುಗಳು. ಹರಿಹರ ಪ್ರಾಚೀನ ಕವಿ, ಹರಿಹರನ ಸಾಲುಗಳು. ಇಂಥ ಸಾಹಿತ್ಯವನ್ನು ರಚನೆ ಮಾಡಿದವರನ್ನು ಕವಿ ಎನ್ಬೋದು. ವಿನಾಕಾರಣ ನೀರಸವಾಗಿ ರಚನೆ ಮಾಡಿರ್ತಕ್ಕಂತಹ ಸಾಹಿತ್ಯವನ್ನು ಅವರನ್ನು ಕವಿ ಅಂತ ಹೇಳಬಾರ್ದು ಅಂತ ಹೇಳ್ತಿದ್ದಾರೆ. ಕೇವಲ ಪದ್ಯ ಬರದ ಮಾತ್ರಕ್ಕೆ ರಾಷ್ಟ್ರಮಟ್ಟದ ಗೌರವ ನೀಡುವಂತೆ ಇಂತಹ ವಿದ್ವತ್ಪೂರ್ಣ ವ್ಯವಸಾಯ ಗೈದವರಿಗೂ ನೀಡುವುದು ನ್ಯಾಯ. ನೋಡಿ, ಪದ್ಯ ಬರೆದವರಿಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಗೌರವವನ್ನು ಕೊಟ್ಟು ಸನ್ಮಾನ ಮಾಡ್ತಾರೆ. ಅದರ ಬದಲಾಗಿ ಏನಿಲ್ಲಿ ವಿದ್ವತ್ಪೂರ್ಣ, ಜ್ಞಾನಪೂರ್ಣ, ಅರ್ಥಪೂರ್ಣವಾಗಿರುವಂತಹ ಸಾಹಿತ್ಯವನ್ನು ರಚನೆ ಮಾಡಿದವರಿಗೆ ನಿಜವಾಗ್ಲೂ ರಾಷ್ಟ್ರ ಪ್ರಶಸ್ತಿ ಕೊಟ್ಟರೆ ಅದು ನ್ಯಾಯ, ಅದೇ ಶ್ರೇಷ್ಠ ಅಂತ ಇಲ್ಲಿ ಹೇಳ್ತಿದ್ದಾರೆ. DLN ಅವರು ಪ್ರಥಮ ವರ್ಗದ ಪ್ರಾಧ್ಯಾಪಕರೆಂದು ಅವರ ಶಿಷ್ಯಕೋಟಿಯ ಒಮ್ಮತದ ಅಭಿಪ್ರಾಯ. 60 ನಿಮಿಷಕ್ಕೆ ಬದಲು 59 ನಿಮಿಷಕ್ಕೆ ಸಾಲುವಷ್ಟು ಪಾಠ ಸಾಮಗ್ರಿ ತಮ್ಮ ಹತ್ತಿರ ಇದ್ದರೆ ಅವರು ವರ್ಗ ನಡೆಸುತ್ತಿರಲಿಲ್ಲ. ಉದ್ವೇಗ, ಅಂದಾಜು, ಆತ್ಮವಂಚನೆ, ಅಪ್ರಾಮಾಣಿಕತೆ ಇವು ಒಮ್ಮೆಯೂ ವರ್ಗದಲ್ಲಿ ಸುಳಿಯಲಿಲ್ಲ. ವಿದ್ಯಾರ್ಥಿಗಳಲ್ಲಿ ವ್ಯಾಸಂಗದ ಹವ್ಯಾಸ ಬೆಳೆಸಿ ಹಸಿವನ್ನು ಹಿಂಗಿಸುವ ದಾರಿ ತೋರಿಸಿ ಆ ದಾರಿಯಲ್ಲಿ ಎಡವಿದಾಗ ಎತ್ತಿ ನಿಲ್ಲಿಸಿ ಮುನ್ನಡೆಸಿದರು. ಇದನ್ನು ನೆನಪಿಟ್ಟು ಅವರ ವಿದ್ಯಾರ್ಥಿಗಳು ಮಿತ್ರರು ಜ್ಞಾನೋಪಾಸಕ, ಹೊಸ ಬೆಳಕು, ಉಪಾಯನ ಎಂಬ ಅಭಿನಂದನಾ ಗ್ರಂಥಗಳನ್ನು ಅರ್ಪಿಸಿ ನಾಡ ಜನತೆ ಬೀದರ್ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರೆಂದು ಆರಿಸಿ ಕೃತಜ್ಞತೆಗಳನ್ನು ಸಲ್ಲಿಸಿದರು. DLN ಅವರು ಹಲವಾರು ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ವಿದ್ಯಾರ್ಥಿಗಳು, ಶಿಷ್ಯಕೋಟಿ ಅವರ ವಿದ್ಯಾರ್ಥಿಗಳು ಇವರನ್ನು ಪ್ರಥಮ ವರ್ಗದ ಒಬ್ಬ ಶ್ರೇಷ್ಠ ಪ್ರಾಧ್ಯಾಪಕರು ಅಂತ ಒಮ್ಮತವಾಗಿ ಎಲ್ಲರ ಅಭಿಪ್ರಾಯ. ಇವರು ಉಪನ್ಯಾಸ ನೀಡುವಂಥ ಸಂದರ್ಭದಲ್ಲಿ 60 ನಿಮಿಷಕ್ಕೆ ಬದಲಾಗಿ 1 ನಿಮಿಷ ಕಡಿಮೆ ಇದ್ರೂ ಕೂಡ, ಅಂದರೆ 1 ನಿಮಿಷ ಕಡಿಮೆ ಪಾಠ ಸಾಮಗ್ರಿ ವಿಷಯ ವಸ್ತು ಇದ್ರೂ ಕೂಡ ಅವರು ವರ್ಗ ನಡೆಸ್ತಾ ಇರಲಿಲ್ಲ, ಕ್ಲಾಸ್ ತಗೊಳ್ತಾ ಇರಲಿಲ್ಲ ಅಂತೆ. ಒಂದು ಸಾರಿಯಾದರೂ ಕ್ಲಾಸಲ್ಲಿ ಸಿಟ್ಟು, ಕೋಪ, ಉದ್ವೇಗ ಆಗಲಿ, ಅಂದಾಜಿನಲ್ಲಿ ಹೇಳೋದಾಗಲಿ ಅಥವಾ ಆತ್ಮವಂಚನೆ ಮಾಡೋದು, ಅಪ್ರಾಮಾಣಿಕತೆಯಿಂದ ನಡೆದುಕೊಳ್ಳೋದು, ಇವು ಯಾವುದು ಕೂಡ ಒಂದು ಸಾರಿಯಾದರೂ ಸುಳಿಲಿಲ್ಲ. ಅಷ್ಟು ವರ್ಷಗಳವರೆಗೆ ಅವರು ಶಿಕ್ಷಕ ವೃತ್ತಿಯಲ್ಲಿ ಇದ್ರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತಹ ಭಾವನೆಗಳಿಗೆ, ಮಾನಸಿಕ ಒತ್ತಡಕ್ಕೆ ಅವರು ಒಳಗಾಗಲಿಲ್ಲ. ಬದಲಾಗಿ ವಿದ್ಯಾರ್ಥಿಗಳಲ್ಲಿ ಓದುವಂಥ ಹವ್ಯಾಸವನ್ನು ಬೆಳೆಸ್ತಾ ಇದ್ದರು, ಓದುವಂಥ ಹಸಿವನ್ನು ಹೆಚ್ಚಿಸ್ತಾ ಇದ್ದರು ಮತ್ತು ಜೀವನವನ್ನು ನಡೆಸುವಂತಹ ದಾರಿಯನ್ನು ತೋರಿಸ್ತಿದ್ರು. ಆ ದಾರಿಯಲ್ಲಿ ವಿದ್ಯಾರ್ಥಿಗಳು, ಶಿಷ್ಯರು ನಡೆಯುವಂಥ ಸಂದರ್ಭದಲ್ಲಿ ಏನೂ ಅರ್ಥ ಆಗಲಿಲ್ಲ ಅಂದರೆ, ಎಡವಿದ್ದರೆ ಬಿದ್ದರೆ ಅವರನ್ನು ಎತ್ತಿ ಮುಂದೆ ಸರಿಯಾದ ಮಾರ್ಗದಲ್ಲಿ ಅವರನ್ನು ನಡೆಸ್ತಾ ಇದ್ದರು. ಇಂತಹ ಎಲ್ಲರ ಅಚ್ಚುಮೆಚ್ಚಿನ ಪ್ರಾಧ್ಯಾಪಕ, ಶಿಕ್ಷಕ ಆಗಿರ್ತಕ್ಕಂತಹ DLN ಅವರಿಗೆ ಅವರ ವಿದ್ಯಾರ್ಥಿಗಳು, ಅವರ ಶಿಷ್ಯಕೋಟಿ ಮಿತ್ರರು ಎಲ್ಲರೂ ಸೇರಿ ಅದರ ಪ್ರತಿಫಲವಾಗಿ ಇವರಿಗೆ ಜ್ಞಾನೋಪಾಸಕ, ಹೊಸ ಬೆಳಕು, ಉಪಾಯನ ಎನ್ನುವಂತಹ ಅಭಿನಂದನಾ ಗ್ರಂಥಗಳನ್ನು ಅರ್ಪಿಸಿದರು. ಅಭಿನಂದನಾ ಪೂರ್ವಕವಾಗಿ ಅವರಿಗೆ ಗ್ರಂಥಗಳ ರೂಪದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಹಾಗೆ ನಾಡ ಜನತೆ ಇವರನ್ನು ಬೀದರ್ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಂತ ಆರಿಸಿತು. ಇದೆಲ್ಲದಕ್ಕಿಂತಲೂ ಮಿಗಿಲಾದದ್ದು, ಇದು ಕಣ್ಣಿಗೆ ಕಾಣುವಂಥದ್ದು ಅಲ್ಲ. ಇವುಗಳಿಗಿಂತ DLN ಅವರ ದೊಡ್ಡ ಆಸ್ತಿ ಎಂದರೆ ದೊಡ್ಡ ಮನಸ್ಸು. ತಮ್ಮ ನಿಲುವಿಗೆ ತಕ್ಕ ಅಧಿಕಾರ ಸಿಗಲಿಲ್ಲವೆಂದು ಒಮ್ಮೆಯೂ ಅವರು ತುಟಿ ಬಿಚ್ಚಲಿಲ್ಲ. ಮನದಲ್ಲಿ ಆ ಭಾವನೆಯನ್ನು ಮೂಡಿಸಿಕೊಳ್ಳಲಿಲ್ಲ. ಅವರು ಸಂಪಾದಿಸಿದ ಶಬ್ದಮಣಿ ದರ್ಪಣವನ್ನು ವಿಮರ್ಶಿಸುತ್ತಾ ನಾನು ಬರೆದ ಒಂದೆರಡು ಮಾತುಗಳು DLN ಅವರಿಗೆ ನೋವನ್ನುಂಟು ಮಾಡಿದವು ಎಂದು ಗೆಳೆಯರಿಂದ ತಿಳಿದಾಗ ನನಗೆ ನೋವಾಯಿತು. ನೋಡಿ, ಇಲ್ಲಿ ಕೊನೆಯ ಪ್ಯಾರಾಗ್ರಾಫಲ್ಲಿ MM ಕಲಬುರ್ಗಿಯವರು ಇವರ ವಿಶಾಲವಾದಂಥ ಮನೋಭಾವನೆ, ದೊಡ್ಡ ಮನಸ್ಸು, ಅದೇ ಇವರ ಆಸ್ತಿಯಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ತಮ್ಮ ನಿಲುವಿಗೆ ತಕ್ಕ ಅಧಿಕಾರ. DLN ಅವರು ವಿಶ್ವದ ವಿದ್ವಾಂಸರ ಸಾಲಿನಲ್ಲಿ ನಿಲ್ಲಬಹುದಾದಂತಹ ಜ್ಞಾನ, ವಿದ್ವತ್ತನ್ನು ಹೊಂದಿದ್ರು. ಇವರು ತಮ್ಮ ನಿಲುವಿಗೆ ತಕ್ಕಂತಹ ತಮಗೆ ಸರಿಯಾದಂತಹ ಅಧಿಕಾರ ಸಿಗಲಿಲ್ಲ, ವಿಶ್ವವಿದ್ಯಾಲಯದ ಮುಖ್ಯಸ್ಥ ಪೀಠ ಸಿಗಲಿಲ್ಲ ಅಂದ್ಕೊಂಡು ಇವರು
ಒಮ್ಮೆನೂ ಕೂಡ ಹೇಳಲಿಲ್ಲ, ತುಟಿ ಬಿಚ್ಚಲಿಲ್ಲ ಅಂದರೆ ಅದ್ರ ಬಗ್ಗೆ ಮಾತಾಡಲಿಲ್ಲ, ಬೇಜಾರು ಪಟ್ಕೊಳ್ಳಿಲ್ಲ. ಹೌದಪ್ಪ, ಮಾತಾಡಲಿಲ್ಲ ಅಂದ್ರೆ ಮನಸ್ಸಲ್ಲಾದರೂ ಇದೇನಾ ಆ ಭಾವನೆ, ಮನಸ್ಸಿನಲ್ಲೂ ಕೂಡ ಆ ಭಾವನೆ ಅವರಿಗೆ ಇರಲಿಲ್ಲ. ಬದಲಾಗಿ ಆ ಪೀಠ ಏರುವವರಿಗೆ ಏನು ಮಾಡಿದರು, ಸಹಕಾರವನ್ನು ನೀಡಿದರು, ಬೆಂಬಲ ಮಾರ್ಗದರ್ಶನವನ್ನು ಕೊಟ್ಟರು. ಇವರು ಶಬ್ದಮಣಿ ದರ್ಪಣವನ್ನು ಸಂಪಾದಿಸಿದ್ರಲ್ಲ, ಇದಕ್ಕೆ ವಿಮರ್ಶೆಯನ್ನು ಯಾರು ಬರೀತಾ ಇದ್ದಾರೆ, ಎಂ ಕಲಬುರ್ಗಿ ಅವರು ಬರೀತಾ ಇದ್ದಾರೆ. ಅಂದರೆ DLN ಅವರು ಸಂಪಾದನೆ ಮಾಡಿರ್ತಕ್ಕಂಥ ಶಬ್ದಮಣಿ ದರ್ಪಣದ ಲೋಪ ದೋಷಗಳನ್ನು ಎತ್ತಿ ತೋರಿಸ್ತಾ ಇದ್ದಾರೆ, ವಿಮರ್ಶೆ ಮಾಡ್ತಾ ಇದ್ದಾರೆ. ಯಾರು? ಎಂ ಕಲಬುರ್ಗಿ ಅವರು. ಆ ವಿಮರ್ಶೆಯಿಂದ DLN ಅವರಿಗೆ ಮನಸ್ಸಿಗೆ ನೋವಾಗುತ್ತಂತೆ. ಅದನ್ನು ಡೈರೆಕ್ಟಾಗಿ ಅವರು ಎಂ ಕಲಬುರ್ಗಿ ಅವರಿಗೆ ಹೇಳಿಲ್ಲ, ಎಂ ಕಲಬುರ್ಗಿ ಅವರಿಗೆ ಅವರ ಗೆಳೆಯರಿಂದ ತಿಳಿಯುತ್ತೆ. ಆಗ ಎಂ ಕಲಬುರ್ಗಿ ಅವರು ಕೂಡ DLN ಅವರಿಗೆ ನೋವಾದಂಥ ವಿಷಯವನ್ನು ತಿಳ್ಕೊಂಡು ಬಹಳ ಅವರು ಕೂಡ ಮನಸ್ಸಿನಲ್ಲಿ ದುಃಖವನ್ನು ಪಡ್ತಾರೆ. ನೋಡಿ, ತಮ್ಮ ಸಂಪಾದನಾ ಕೃತಿ ಬಗ್ಗೆ ವಿಮರ್ಶೆಯನ್ನು ಬರೆದ್ರೂ ಕೂಡ ಅವರನ್ನು ಹೊಗಳ್ತಾ ಇದ್ದಾರೆ. ಅವರು ತಮ್ಮ ಮುಂದಿನ ಆವೃತ್ತಿಯಲ್ಲಿ ಬರೆದ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಮಲ್ಲಿನಾಥ್ ಕಲಬುರ್ಗಿ ಅವರು ದರ್ಪಣಾವಲೋಕನ ಎಂಬ ಹೆಸರಿನಲ್ಲಿ 2 ಲೇಖನಗಳನ್ನು ಬರೆದು ಪ್ರಕಟಿಸಿದ್ದಾರೆ. ಸೂತ್ರ, ವೃತ್ತಿ, ಟೀಕೆಗಳಲ್ಲಿ ಹಂಚಿ ಹೋಗಿರುವ ಸಾಹಿತ್ಯಗಳನ್ನೆಲ್ಲ ಅವರು ತುಂಬ ಶ್ರಮ ವಹಿಸಿ ಕಂಡುಹಿಡಿದಿದ್ದಾರೆ. ಇವರ ಲೇಖನಗಳ ಕಾರಣವಾಗಿ ಶಬ್ದಮಣಿ ದರ್ಪಣ ಈ ಮುದ್ರಣ ಅವರ ಹಿಂದಿನ ಮುದ್ರಣಕ್ಕಿಂತಲೂ ಹೆಚ್ಚು ಸಮರ್ಪಕವಾಗಿದೆ ಎಂದು ಭಾವಿಸುತ್ತೇನೆ ಎಂಬ ನಿರ್ವಿಕಾರ ಬರವಣಿಗೆಯನ್ನು ಓದಿದಾಗಲಂತೂ ನನ್ನನ್ನೇ ನಾನು ಹಳಿದುಕೊಂಡೆ. ಹಳಿಯೋದು ಅಂದರೆ ಬೈಯೋದು ಅಂತ. ಮನದಲ್ಲಿಯೇ ಅವರ ಕ್ಷಮೆ ಕೇಳಿಕೊಂಡೆ. ಈ ಮಾತನ್ನು ಲೇಖಕರಾಗಿರ್ತಕ್ಕಂಥ ಎಂ ಕಲಬುರ್ಗಿ ಅವರು ಹೇಳ್ತಿದ್ದಾರೆ. ಎಂ ಕಲಬುರ್ಗಿ ಅಂದರೆ ಪ್ರೊಫೆಸರ್ ಮಲ್ಲಿನಾಥ್ ಮಡಿವಾಳಪ್ಪ ಕಲಬುರ್ಗಿ. DLN ಅಂದರೆ DL ನರಸಿಂಹಾಚಾರ್ ಅಂದರೆ ದೊಡ್ಡಬೆಲೆ ಲಕ್ಷ್ಮೀ ನರಸಿಂಹಾಚಾರ್. ಇದು ಇವರ ಪೂರ್ಣ ಹೆಸರು. ನೋಡಿ, ಎಂ ಕಲಬುರ್ಗಿ ಅವರು ವಿಮರ್ಶೆ ಮಾಡಿ ಇವರ ಗ್ರಂಥದ ಕುರಿತಾಗಿ ಟೀಕೆ ಮಾಡಿ ಬರೆದ್ರೂ ಕೂಡ ಅವರು ತಮ್ಮ ಮುಂದಿನ ಒಂದು ಬರವಣಿಗೆಯಲ್ಲಿ ಟೀಕಿಸಿದವರನ್ನೇ ಹೊಗಳ್ತಾ ಇದ್ದಾರೆ. ನೋಡಿ, ಧಾರವಾಡದಲ್ಲಿರ್ತಕ್ಕಂಥ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಿರ್ತಕ್ಕಂಥ ಮಲ್ಲಿನಾಥ್ ಕಲಬುರ್ಗಿ ಅವರು ದರ್ಪಣಾವಲೋಕನ ಎನ್ನುವಂತಹ 2 ಲೇಖನಗಳನ್ನು ಬರೆದು ಪ್ರಕಟಣೆ ಮಾಡಿದ್ದಾರೆ. ಹಾಗೆ ಅವರು ಸೂತ್ರ, ವೃತ್ತಿ, ಟೀಕೆಗಳಲ್ಲಿ ಸಾಹಿತ್ಯವನ್ನೆಲ್ಲ ತುಂಬ ಅತ್ಯಂತ ಶ್ರಮದಿಂದ ಅವುಗಳನ್ನು ಕಂಡುಹಿಡಿದಿದ್ದಾರೆ. ಅದರಿಂದ ಶಬ್ದಮಣಿ ದರ್ಪಣ ಈ ಲೇಖನಗಳಿಂದನೇ ಏನಾಗಿದೆ, ಶಬ್ದಮಣಿ ದರ್ಪಣದ ಮುದ್ರಣ ಹಿಂದಿನ ಮುದ್ರಣಕ್ಕಿಂತ ಇನ್ನೂ ಸಮರ್ಪಕವಾಗಿದೆ ಅಂತ ಅವರನ್ನು ಹೊಗಳ್ತಾ ಇದ್ದಾರೆ. ಅಲ್ಲಿ ಯಾವ ವಿಮರ್ಶೆ ಮಾಡಿದ್ದಾರೆ ಅಂದ್ಕೊಂಡು ಯಾವ ದ್ವೇಷ, ಮನಸ್ತಾಪ ಎನ್ನುವಂಥದ್ದಿಲ್ಲ, ಯಾವ ಕೆಟ್ಟ ಯೋಚನೆಗಳು ಕೂಡ ಇಲ್ಲ. ಅವರ ನಿರ್ವಿಕಾರವಾದಂತಹ ಈ ಬರವಣಿಗೆಯನ್ನು ಓದಿದಾಗ ಎಂ ಕಲಬುರ್ಗಿ ಅವರಿಗೆ ಅನಿಸುತ್ತೆ, ನಾನು ಯಾಕಪ್ಪ ಇವರು ಗ್ರಂಥನ ಕುರಿತು ಸಂಪಾದನೆ ಶಬ್ದಮಣಿ ದರ್ಪಣವನ್ನು ಕುರಿತು ವಿಮರ್ಶೆ ಮಾಡಬಾರ್ದಾಗಿತ್ತು. ಅವರಿಗೆ ನಾನು ಆ ವಿಮರ್ಶೆಯನ್ನು ಬರೆದು ಅವ್ರ ಮನಸ್ಸಿಗೆ ಬಹಳ ನೋವನ್ನುಂಟು ಮಾಡಿದೆ ಅಂದ್ಕೊಂಡು ತಮ್ಮನ್ನು ತಾವೇ ಬೈಕೊಳ್ತಾ ಇದ್ದಾರಂತೆ. ನೋಡಿ, ನನ್ನನ್ನೇ ನಾನು ಹಳಿದುಕೊಂಡೆ, ತಮ್ಮನ್ನು ತಾವು ಬೈಕೊಳ್ತಾ ಇದ್ದಾರೆ. ಮನದಲ್ಲಿನೇ ಕ್ಷಮೆಯನ್ನು ಕೂಡ ಕೇಳ್ತಾ ಇದ್ದಾರೆ. ನಾನು ಮಾಡಿದ್ದು ತಪ್ಪಾಯಿತು, ನನ್ನನ್ನು ಕ್ಷಮಿಸ್ಬಿಡಿ ಅಂತ ಎದುರಿಗೆ ಕೇಳ್ತಾ ಇಲ್ಲ, ಮನಸ್ಸಿನಲ್ಲಿನೇ ಕ್ಷಮೆ ಯಾಚನೆ ಮಾಡ್ತಾ ಇದ್ದಾರೆ. ಇಂತಹ ವಿದ್ವಾಂಸರು, ಪಂಡಿತರು, ಕನ್ನಡದ ಶ್ರೇಷ್ಠರು, ಕನ್ನಡದ ಸಾಹಿತ್ಯ ಲೋಕವನ್ನೇ ಉತ್ತುಂಗಕ್ಕೆ ಏರಿಸಿದ್ದಾರೆ. ಇವರ ಪಾಂಡಿತ್ಯವೇ ನಿಜವಾಗಲೂ ಇವರ ಪುರಸ್ಕಾರ, ಗೌರವ, ಉಸಿರು. ನೋಡಿ ವಿದ್ಯಾರ್ಥಿಗಳೇ, ಇದರಿಂದ ಏನು ಗೊತ್ತಾಗುತ್ತೆ, ಜ್ಞಾನಕ್ಕೆ ಯಾವತ್ತೂ ಬೆಲೆ ಇದೆ. ಹಾಗಾಗಿ ಓದುವಂಥ ಹವ್ಯಾಸವನ್ನು ಹೆಚ್ಚಿಟ್ಕೋಬೇಕು, ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಅದಕ್ಕೆ ಆಸಕ್ತಿ ಬೇಕು, ಪರಿಶ್ರಮ ಬೇಕು, ಕಷ್ಟಪಡಬೇಕು, ತಾಳ್ಮೆನೂ ಕೂಡ ಬೇಕು. ಅಂದಾಗ ಮಾತ್ರ ಜ್ಞಾನ ಸಿಗುತ್ತೆ, ಜ್ಞಾನ ಒಲಿಯುತ್ತೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳ, ಈ ಪಾಠ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಷ್ಟೇ, ಹಿಂದಿನ ಎಲ್ಲ ಲೆಸನ್ಗಳಿಗೆ ಕಂಪೇರ್ ಮಾಡಿ ನೋಡಿದರೆ ಸ್ವಲ್ಪ ಕಠಿಣ ಅನಿಸುತ್ತೆ, ಬಹಳ ಮೌಲ್ಯಯುತವಾದದ್ದು. ಒಬ್ಬ ಪಂಡಿತರು ಮತ್ತೊಬ್ಬ ಪಂಡಿತರ ಕುರಿತಾಗಿ ವ್ಯಕ್ತಿ ಚಿತ್ರಣವನ್ನು ರಚನೆ ಮಾಡಿದ್ದಾರೆ. 1 ಸಾರಿ ಬಿಟ್ಟು 2 ಸಾರಿ ಕೇಳಿ, ಗಮನ ಕೊಟ್ಟು ಕೇಳಿ ಅಂದರೆ ಅರ್ಥ ಆಗುತ್ತೆ. ಬಹಳ
ಇಂಟ್ರೆಸ್ಟಿಂಗ್ ಕೂಡ ಆಗಿದೆ. ಈ ಪಾಠದಿಂದ ನೀವು ಕಲಿಬೇಕಾದದ್ದು ಸಾಕಷ್ಟು ಇದೆ. ಇಲ್ಲಿವರೆಗೂ ಯಾರು ಆಸಕ್ತಿಯಿಂದ ತಾಳ್ಮೆಯಿಂದ ಈ ಪಾಠವನ್ನು ಕೇಳಿದ್ದೀರಾ, ಈ ತರಗತಿಯನ್ನು ಅಟೆಂಡ್ ಮಾಡಿದ್ದೀರಾ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.